ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರ, ಇವತ್ತು 3 ಘಟನೆಗಳನ್ನು ಒಟ್ಟಿಗೆ ನೋಡ್ಬಿಡೋಣ. ಮೊದಲಿಗೆ ಈ 3 ವಿಚಾರಗಳು ಸಂಬಂಧ ಇಲ್ಲ ಅಂತ ನಿಮಗೆ ಅನ್ನಿಸಬಹುದು. ಏನಾದರೆ ಕೊನೆಯಲ್ಲಿ ನಿಮಗೊಂದು ಕಾಮನ್ ಲಿಂಕ್ ಸಿಕ್ಕಿಬಿಡುತ್ತೆ. ಒಂದು ಕಡೆ ರಾಹುಲ್ ಕರ್ನಾಟಕ ಮಾಡೆಲ್ ದೇಶಕ್ಕೆ ಮಾದರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಖರ್ಗೆ ತವರು ಜಿಲ್ಲೆಯಲ್ಲಿ ಅದ್ಭುತವಾದಂತಹ ಘಟನೆ ನಡೆದಿದೆ. ಮತ್ತೊಂದು ಕಡೆ ಕರ್ನಾಟಕದ ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು RSS ಇಂದ ಹಿಡಿದು ಕುಂಕುಮದವರೆಗೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ, ಸುಳ್ಳು ಸುದ್ದಿಯನ್ನು ಹರಡ್ತಾರೆ. ಹಾಗಾದ್ರೆ ನಿಜವಾದ ಕರ್ನಾಟಕ ಮಾಡೆಲ್ ಯಾವುದು? ಅಭಿವೃದ್ಧಿನ, ಆಡಳಿತ ವೈಫಲ್ಯನ, ಅಥವಾ ರಾಜಕೀಯ ಡೈವರ್ಷನ್? ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ರಾಹುಲ್ ಅವರ ಆ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. और जो काम हमने कर्नाटक में किया है वो हम पूरे हिंदुस्तान में करने जा रहे हैं और कर्नाटक पूरे देश को रास्ता दिखा रहा है. ವಾಹ್, ಏನ್ ಹೇಳಿದ್ರು? ಕರ್ನಾಟಕದ ಮಾಡೆಲ್ ಅನ್ನ ಇಡೀ ದೇಶದಲ್ಲಿ ಅಳವಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಆರ್ ಯು ಸೀರಿಯಸ್? ಯಾವ ಮಾಡೆಲ್? ಈ ಮಾಡೆಲಾ? ನಾನು ಈ ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಅವರು ಏನಾದರೂ ಮಾತಾಡಿದಾರಾ ಅಂತ ಹುಡುಕ್ತೆ, ಸಿಗ್ಲಿಲ್ಲ. ಏನಾದರೂ ಟ್ವೀಟ್ ಮಾಡಿದಾರಾ ಅಂತ ನೋಡಿದೆ, ಅದು ಸಿಗ್ಲಿಲ್ಲ. ಯಾಕಂದ್ರೆ ಇದಾಗಿರೋದು ಬೇರೆ ಎಲ್ಲೂ ಅಲ್ಲ, ಇವರದೇ ತವರು ಜಿಲ್ಲೆ ಕಲಬುರಗಿಯಲ್ಲಿ. ನಿಜಕ್ಕೂ ವಿಡಿಯೋ ನೋಡಿ ಶಾಕ್ ಆಯಿತು. ದಿನ ಬೆಳಗಾದ್ರೆ RSS ಬಗ್ಗೆ ಮಾತನಾಡುವಂತಹ, ಎಲ್ಲಾ ವಿಚಾರದಲ್ಲೂ ವಿಶೇಷ ಜ್ಞಾನವನ್ನು ಹೊಂದಿರುವಂತಹ ಕರ್ನಾಟಕದ ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು, ಅದೇ ರೀತಿ ಕಾಂಗ್ರೆಸ್ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲೇ ಒಂದು ಸರಕಾರಿ ಬಸ್ ರಾತ್ರಿ ವೇಳೆ ಹೆಡ್ಲೈಟ್ ಇಲ್ಲದೆ ಬರೋಬ್ಬರಿ 84 ಕಿಲೋಮೀಟರ್ ಓಡಿದೆ. ಎಷ್ಟು? 84 ಕಿಲೋಮೀಟರ್. ಕಾಂಗ್ರೆಸ್ ಆಡಳಿತದಲ್ಲಿ ನಿಮ್ಮ ಕರ್ನಾಟಕ ಹೇಗಿದೆ ಅಂತ ಕೇಳಿದ್ರೆ ಹೀಗಿದೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಆಗಿಬಿಟ್ಟಿದೆ, ನಮ್ಮ ರಾಜ್ಯ ಕಾಂಗ್ರೆಸ್ ಬಂದ ಮೇಲೆ ಅದೆಷ್ಟು ಸುಧಾರಿಸ್ಕೊಂಡು ಬಿಟ್ಟಿದೆ ಅಂತ ಅಂದ್ರೆ ಅದರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಪಾಪ ಬೇರೆ ಟಾಪಿಕ್ಕೇ ಇಲ್ಲವಲ್ಲ ಅಂತ RSS ಬಗ್ಗೆ ಮಾತಾಡ್ತಾರೆ ದಿನ ಬೆಳಗಾದ್ರೆ. ಈ ಹೆಡ್ಲೈಟ್ ವರ್ಕ್ ಆಗದಂಥ ಬಸ್ಸು ಕಲಬುರಗಿಯಿಂದ ಚಿಂಚೋಳಿ ಬಸ್ ನಿಲ್ದಾಣದವರೆಗೆ ದಾರಿ ಉದ್ದಕ್ಕೂ ಕಂಡಕ್ಟರ್ ಮೊಬೈಲ್ ಫೋನ್ ಟಾರ್ಚ್ ಬೆಳಕಲ್ಲೇ ಹೋಗಿದೆ. ಆ ಟಾರ್ಚ್ ಬೆಳಕಲ್ಲಿ ಚಾಲಕನಿಗೆ ರೋಡನ್ನು ತೋರಿಸಿದ್ದಾರೆ, ಅವರು ಬಸ್ಸನ್ನು ಓಡಿಸಿದ್ದಾರೆ. ಹೇಗೋ ಮಾಡಿ ಅವರು ಪ್ರಯಾಣಿಕರನ್ನ ಅವರು ಜಾಗಕ್ಕೆ ತಲುಪಿಸಿದ್ದಾರೆ. ಹೇಳಿ ಪ್ರಿಯಾಂಕ ಖರ್ಗೆ ಅವರು, ಏನಿದು? ಒಂದಷ್ಟು ಮಂದಿ ಕೇಳಬಹುದು ಸಾರಿಗೆ ಸಚಿವರನ್ನ ಪ್ರಶ್ನೆ ಮಾಡಬೇಕು ಅಂತ. ಇಲ್ಲ, ಪ್ರಿಯಾಂಕ ಖರ್ಗೆ ಅವರನ್ನೇ ಪ್ರಶ್ನೆ ಮಾಡಬೇಕು. ಒಂದು, ಅವರಿಗೆ ಯಾವ ವಿಚಾರ ಕೂಡ ಗೊತ್ತಿಲ್ಲ ಅಂತ ಇರಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರ ಪರವಾಗಿ ಅವರೇ ಮಾತಾಡುವಂಥದ್ದು. ಇನ್ನೊಂದು, ಅವರದ್ದೇ ತವರಲ್ವಾ? ಹೇಳಿ, ಇದೇನಾ ಕರ್ನಾಟಕದ ಸಾರಿಗೆ ವ್ಯವಸ್ಥೆ? ಇದೇನಾ ನಿಮ್ಮ ಅಭಿವೃದ್ಧಿ? ಅದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಅದೇ ರೀತಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಪ್ರತಿನಿಧಿಸುವಂತಹ ಕಲಬುರಗಿಯಲ್ಲೇ ಈ ಸ್ಥಿತಿ ಬಂದಿದೆ ಅಂತಂದ್ರೆ ಇನ್ನು ಬೇರೆಯವರೆಲ್ಲ ಏನು ಹೇಳೋದು? ರಾತ್ರಿ ಹೆಡ್ಲೈಟ್ ಇಲ್ಲದೆ ಸರ್ಕಾರಿ ಬಸ್ ಈ ರೀತಿ ಓಡಿಸುವಂತಹ ಪರಿಸ್ಥಿತಿ ನೀವು ತಂದೊಡ್ಡಿರೋದು ಯಾಕೆ? ಇದು ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಅಲ್ವಾ? ಬಸ್ಸಲ್ಲಿ ಇದ್ದವ್ರು ಮಾತ್ರ ಅಲ್ಲ, ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಂತಹ ಬೇರೆಯವರ ಜೀವಕ್ಕೂ ಕೂಡ ಇದು ದೊಡ್ಡ ಅಪಾಯ ಅಲ್ವಾ? 2 ದಿನಗಳಿಂದ ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಬಸ್ ರಸ್ತೆಗೆ ಇಳಿದಿದ್ದಾದ್ರೂ ಹೇಗೆ? ಸರ್ಕಾರಿ ಬಸ್ಗಳ ನಿರ್ವಹಣೆ ಆಗ್ತಾ ಇಲ್ವಾ? ಅಥವಾ ಸಾರಿಗೆ ನಿಗಮದ ಹತ್ರ ನಿರ್ವಹಣೆಗೆ ಹಣನೇ ಉಳಿದಿಲ್ವಾ? ಎಲ್ಲಿಂದ ಉಳಿಯುತ್ತೆ? ಈಗಾಗಲೇ 4 ಸಾರಿಗೆ ನಿಗಮಗಳು ನಷ್ಟದಲ್ಲಿದ್ದಾವೆ. ಫ್ರೀ ಫ್ರೀ ಫ್ರೀ, ಹೆಣ್ಣು ಮಕ್ಕಳಿಗೆ ಬಸ್ಸು ಫ್ರೀ, ಶಕ್ತಿ ಯೋಜನೆ, ಹೀಗೆ ಹೇಳಿ 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 ಬಸ್ಗಳ ಪರಿಸ್ಥಿತಿ ನೋಡಿದ್ರೆ ಹೀಗೆ ಅಲ್ಲ. ಕಾಂಗ್ರೆಸ್ಸಿಗೆ ಏನಾಗಬೇಕು? ಏನಾದರೂ ಸಮಸ್ಯೆ ಆದರೆ ಯಾರೋ ಪಾಪ 4 ಜನರನ್ನ ಸಸ್ಪೆಂಡ್ ಮಾಡಿ ಬಿಡ್ತಾರೆ, ಯಾವುದೇ ವಿಚಾರದಲ್ಲ ಆದರೂ ಅಷ್ಟೇ. ಇವರಿಗೆ ಹೇಳ್ಕೊಂಡು ಓಡಾಡೋದಕ್ಕೆ ಗ್ಯಾರಂಟಿ ಯೋಜನೆ ಬೇಕು, ಜನರ ವೋಟ್ ಬೇಕು. ಜನರ ಸುರಕ್ಷತೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಅಲ್ವಾ? ಏನಾದರೂ ಹೇಳೋದಕ್ಕೆ ಇದೆಯಾ ಪ್ರಿಯಾಂಕ ಖರ್ಗೆ ಅವರೇ? ಅಲ್ಲ, ಹೇಳೋದಕ್ಕಿರೋದು ಒಂದೇ, RSS. ಪ್ರಿಯಾಂಕ ಖರ್ಗೆ ಅವರು ಇರೋವರೆಗೂ ಕೂಡ RSS ಪಥ ಸಂಚಲನಕ್ಕೆ ಪರ್ಮಿಷನ್ ಅನ್ನು ತಗೊಳ್ಬೇಕಾಗತ್ತಂತೆ. ಅವರ ಪರ್ಮಿಷನ್ ಇಲ್ಲದೆ ನಡೆಯಲ್ಲ. ನಮ್ಮ ರಾಜ್ಯದಲ್ಲಿ ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ
ಬಹುಶಃ ಅವರಿಗೆ ಯಾವ ಪರ್ಮಿಷನ್ ಅವಶ್ಯಕತೆಯೂ ಇರಲ್ಲ ಅಂತ ಅನ್ಸುತ್ತೆ. ಅವರ ಪಾಡಿಗೆ ಬರ್ತಾರೆ, ನೆಮ್ಮದಿಯ ಜೀವನವನ್ನು ನಡೆಸ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. SIR ಪ್ರಕ್ರಿಯೆಯಲ್ಲಿ ಜನರನ್ನ ಗುಡ್ಡೆ ಹಾಕೊಂಡು ಫಾರ್ಮ್ ಫಿಲ್ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಇದು ಒಂದು ಕಾರಣ ಇರಬಹುದಾ? ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ನಾನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದೀನಿ. 100 ವರ್ಷ ಹಳೆಯ ಸಂಘಟನೆ ಅಂತ ಹೇಳ್ತಾರಲ್ವಾ, ನಿಮ್ಮ ಸಂಘಟನೆಯ ದಾಖಲೆಗಳಲ್ಲಿದ್ದಾವೆ. ಪಥ ಸಂಚಲನವನ್ನ ನಡೆಸೋದಕ್ಕೆ ನೀವು ಕಡ್ಡಾಯವಾಗಿ ಅನುಮತಿಯನ್ನ ಪಡಿಬೇಕಾಗತ್ತೆ. ದಾಖಲೆಯಲ್ಲೋ ಇರಬಹುದು, ಹುಡ್ಕೊಂಡು ಬರಲಿ, ಅಲ್ಲಿವರೆಗೂ ಸುಮ್ಮನೆ ಬಿಡಲ್ಲ ಅಂತ ವ್ಯಂಗ್ಯ ಮಾಡ್ತಾರೆ. ಈಗ ನಾನಿರ್ಬೋದು, ಅವರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗ್ಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದ ಅಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಅರೆ, ಇಂತಹ ವ್ಯಂಗ್ಯ, ಅಸಹನೆ, ವಿರೋಧ ತೊಳೆಯುವಂತಹ ಪ್ರಯತ್ನ ಇವೆಲ್ಲವನ್ನ ದಾಡ್ಕೊಂಡೇ RSS ಇವತ್ತು 100 ವರ್ಷಗಳನ್ನ ಪೂರೈಕೆ ಮಾಡಿರುವಂಥದ್ದು. ಯಾರಿಂದಾನೂ ಈ ದೇಶಭಕ್ತಿಯ ಸಂಘಟನೆಯನ್ನ ಏನೂ ಮಾಡೋದಕ್ಕೆ ಆಗಿಲ್ಲ, ಆಗೋದು ಇಲ್ಲ. ನ್ಯಾಯಾಲಯಗಳೇ RSS ಪರವಾಗಿರುವಾಗ ಬೇರೆಯವ್ರು ಇನ್ನೇನು ಮಾತಾಡೋದು? ನನಗೆ ಮಜಾ ಅನ್ಸೋದು ಈ ರೀತಿ ವ್ಯಂಗ್ಯ ಮಾಡಿ ಎಲ್ಲ ಮಾತಾಡುವಂಥವ್ರು ಯಾಕೆ ಕಾನೂನು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ. ಈ ಹಿಂದೆ ಅದೇನೋ 15 ದಿನದಲ್ಲಿ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ಹೋಗ್ತೀನಿ ಅಂತೇನು ಹೇಳಿದ್ರಲ್ಲ, ಎಲ್ಲಿ ಹೋದ್ರಿ? ಅಂದ್ರೆ RSS ಬಗ್ಗೆ ಒಳಗಿಂದ ಅಷ್ಟೊಂದು ಭಯ ಭಕ್ತಿ ಏನಾದ್ರೂ ಇದೆಯಾ? ಅವರು ದಾಖಲೆ ಹುಡುಕೋವರೆಗೂ ಯಾಕೆ ಕಾಯ್ತೀರಾ ಸರ್? ಎಷ್ಟು ಅಂತ ಕಾಯ್ತೀರಾ? ಕಾನೂನು ಹೋರಾಟವನ್ನು ನೀವು ಶುರು ಮಾಡಿಬಿಡಿ. ಯಾಕೆ ಆಗಲ್ವಾ? ಅಭಿವೃದ್ಧಿ ಮಾಡದೆ ಸುಮ್ಮನೆ ಗ್ಯಾರಂಟಿ ಅಂತ ಆಡಳಿತವನ್ನು ನಡೆಸಿ ರಾಜ್ಯವನ್ನ ಈ ಮಟ್ಟಕ್ಕೆ ತಂದಂಥವರಿಗೆ ಆಮೇಲೆ ತಮ್ಮನ್ನ ತಾವು ಸದಾ ಸುದ್ದಿಯಲ್ಲಿ ಇಡೋದಕ್ಕೆ ಏನೋ ಒಂದು ವಿಚಾರ ಬೇಕಿತ್ತು. ಅದಕ್ಕೆ RSS ಅನ್ನ ಕೊನೆಗೂ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಮಗೆ ಖುಷಿ, ಒಂದು ದೇಶಭಕ್ತಿ ಸಂಘಟನೆಯನ್ನೇ ಆಯ್ಕೆ ಮಾಡ್ಕೊಂಡ್ರಲ್ವಾ ಅಂತ. ಇರಲಿ ವೀಕ್ಷಕರು, ಒಂದು ಕಡೆ ರಾಷ್ಟ್ರೀಯ ಸಂಘಟನೆ RSS ಅನ್ನ ವ್ಯಂಗ್ಯ ಮಾಡ್ತಾರೆ, ಮತ್ತೊಂದು ಕಡೆ ಪವಿತ್ರ ಕುಂಕುಮದ ಬಗ್ಗೆ ಕೂಡ ವ್ಯಂಗ್ಯ ಮಾಡ್ತಾರೆ. ವ್ಯಂಗ್ಯ ಮಾಡೋದು ಮಾತ್ರ ಅಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಒಂದು ರಾಜ್ಯದ ಗೃಹ ಸಚಿವರು, ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರು, ಬೇರೆ ಮತವನ್ನ ಇವ್ರುಗಳಿಗೆ ಹೀಗೆ ವ್ಯಂಗ್ಯ ಮಾಡುವಂತಹ ಧೈರ್ಯ ಇದೆಯಾ? ಇಲ್ಲ. ಅದರ ಜೊತೆಗೆ ಸುಳ್ಳು ಬೇರೆ. ಮೊದಲು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. Kesar. 90% of Kesar is from Islamic countries. ಈಗ ಇದು ಹೇಳಿದ್ರೆ ನಾಳೆ ತಿಲಕ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ನಾಮ ಹೇಗೆ ಮಾಡಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ, ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. अरे रॉन्ग डॉक्टर, केसर से ही बनना है ना उसको, बट वो तो इस्लामिक कंट्री से आ रहा है. ಆ ವಿಡಿಯೋದಲ್ಲಿ ಕುಂಕುಮದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿ ಬರ್ತಾ ಇದ್ದಂತಹ ರಾಕ್ಷಸ ನಗು ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ರಾಕ್ಷಸ ನಗು ಯಾಕೆ ಗೊತ್ತಿಲ್ಲ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದೇನು? ಕುಂಕುಮವನ್ನ ಕೇಸರಿಂದ ತಯಾರು ಮಾಡ್ತಾರೆ. ಸ್ಯಾಫ್ರನ್ ಕೇಸರಿ 90% ಇಸ್ಲಾಮಿಕ್ ದೇಶಗಳಿಂದ ಬರುತ್ತೆ. ಹಾಗಾದ್ರೆ ಇವರು ತಿಲಕ ಹಾಕೋದನ್ನ ನಿಲ್ಲಿಸ್ತಾರಾ? ಪ್ರಶ್ನೆ ಮಾಡ್ತಾರೆ. ಮೊದಲಿಗೆ ನನಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಬ್ಬ ಹಿಂದೂ ಆಗಿ ಇವರು ತಿಲಕವನ್ನ ಹಾಕೊಳ್ತಾರಾ ಅಂತ ಯಾಕೆ ಕೇಳಿದ್ರು ಗೊತ್ತಿಲ್ಲ. ಇರ್ಲಿ, ಬಟ್ ಇಲ್ಲಿ ವಾಸ್ತವ ಏನು ಅಂತಂದ್ರೆ, ಸಾಂಪ್ರದಾಯಿಕವಾಗಿ ಕುಂಕುಮವನ್ನ ಕೇಸರಿಯಿಂದ ತಯಾರು ಮಾಡೋದೇ ಅಲ್ಲ. ಅರಿಶಿನ, ಸುಣ್ಣ, ನೈಸರ್ಗಿಕ ಪದಾರ್ಥಗಳಿಂದ ಕುಂಕುಮವನ್ನ ತಯಾರು ಮಾಡಲಾಗತ್ತೆ. ಇವರು ಹೇಳ್ತಾ ಇರುವಂತಹ ಕೇಸರಿನೇ ಬೇರೆ, ಕುಂಕುಮನೇ ಬೇರೆ, ಎರಡು ಸಂಪೂರ್ಣ ವಿಭಿನ್ನ. ನೋಡಿ, ಒಂದು ಧಾರ್ಮಿಕ ಸಂಕೇತವನ್ನ ಟೀಕಿಸುವ ಸಲುವಾಗಿ ಅದರ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ತಮಾಷೆ ವಿಚಾರ ಅಲ್ಲ.
ರಾಜ್ಯದಲ್ಲಿ ಬೇರೆ ಯಾರಾದರೂ ಈ ರೀತಿ ತಪ್ಪು ಮಾತಾಡಿದ್ರೆ ಅಥವಾ ತಪ್ಪು ಮಾಹಿತಿಯನ್ನು ಹರಡಿದ್ರೆ ಅವರ ವಿರುದ್ಧ ಕ್ರಮ ಆಗಲ್ವಾ? ಅದು ತಪ್ಪು ಅಂತ ಅನ್ನಿಸ್ಕೊಳ್ಳೋದಿಲ್ವಾ? ಹಾಗಾದ್ರೆ ಗೃಹ ಸಚಿವರೇ ಸುಳ್ಳು ಹೇಳಿದ್ರೆ ಯಾರು ಕ್ರಮ ಕೈಗೊಳ್ಳುತ್ತಾರೆ? ವೀಕ್ಷಕರೊಬ್ಬ ಗೃಹ ಸಚಿವರ ಹುದ್ದೆ ಅಂತಂದ್ರೆ ಸಂವಿಧಾನಾತ್ಮಕ ಜವಾಬ್ದಾರಿ. ಎಲ್ಲ ಮತ ಧರ್ಮದ ಬಗ್ಗೆ ಸಮಾನ ನಿಲುವನ್ನ ಕಾಯ್ದುಕೊಳ್ಬೇಕಾದಂಥ ಸ್ಥಾನ. ಬಟ್ ಪ್ರಿಯಾಂಕ್ ಖರ್ಗೆ ಅವರು ಹಿಂದೂಗಳನ್ನ, ಹಿಂದೂ ಸಂಪ್ರದಾಯವನ್ನ ಅಣಕಿಸೋ ಭರದಲ್ಲಿ ಈ ರೀತಿ ಮಾತಾಡಿದ್ದು ಎಷ್ಟು ಸರಿ? ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದು ಎಷ್ಟು ಸರಿ? ಇದೇ ರೀತಿಯಾದಂಥ ಹೇಳಿಕೆಯನ್ನ ಬೇರೆ ಯಾವುದೇ ಮತದ ಆಚರಣೆಗಳ ಬಗ್ಗೆ ಕೊಡುವಂತಹ ಧೈರ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೆಯಾ? ಗೃಹ ಮಂತ್ರಿಗಳು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಾದಂಥವ್ರು. ಬಟ್ ಅದರ ಬದಲು ಬಹುಸಂಖ್ಯಾತರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಈ ರೀತಿ ಮಾತಾಡಿ ತಪ್ಪು ಮಾಹಿತಿಯನ್ನ ಹರಡಿ ರಾಜಕೀಯವನ್ನ ಮಾಡೋದ್ರಲ್ಲಿ ಬ್ಯುಸಿ ಇದಾರಲ್ವಾ? ಇದೇ ವಿಪರ್ಯಾಸ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನಮಗೆ ಗೊತ್ತಿಲ್ಲ. ಯಾರಾದರೂ ಉತ್ತರವನ್ನು ಕೊಡ್ತಾರಾ? ನೋ ಐಡಿಯಾ. ವೀಕ್ಷಕರೇ, ಸರ್ಕಾರದ ಕೆಲಸ ಜನ ಆಯ್ಕೆ ಮಾಡಿ ಕಳಿಸಿದ್ಯಾಕೆ? ರಾಜ್ಯದ ಅಭಿವೃದ್ಧಿ ಆಗಲಿ, ರಸ್ತೆ, ಬಸ್ಸು, ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಇವೆಲ್ಲವೂ ಮಾಡಲಿ ಅಂತ. ಬಟ್ ನಮ್ಮ ಕರ್ನಾಟಕದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಅಧಿಕಾರ ಹಿಡ್ದವತ್ತಿಂದ ಅಭಿವೃದ್ಧಿ ಏನಿಲ್ಲ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಈಗ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಪ್ರತಿದಿನ ಒಂದು ಹೊಸ ಹೊಸ ವಿವಾದ. RSS ಬಗ್ಗೆ ಮಾತಾಡುವಂಥದ್ದು, ಹಿಂದೂ ಆಚರಣೆಗಳ ಬಗ್ಗೆ ಮಾತಾಡುವಂಥದ್ದು, ಸುಳ್ಳು ಮಾಹಿತಿಗಳನ್ನು ಹರಡುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಮಾತಾಡೋಕ್ಕೂ ಮೊದಲು ಕಲಬುರ್ಗಿಯ ಕಡೆಗೂ ಕೂಡ ಒಂದು ಬಾರಿ ತಿರುಗಿ ನೋಡಿ ಅಲ್ಲ, ನಮ್ಮ ಕರ್ನಾಟಕವನ್ನು ಕೂಡ ಒಂದು ಬಾರಿ ನೋಡಿ ಅಲ್ಲ. ಅಷ್ಟೇ ನಮ್ಮ ಕಳಕಳಿಯ ವಿನಂತಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.